ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಟ್ಸ್. ನಾನು ಇವತ್ತು ಬಂದಿರೋದು ಮ್ಯಾಕ್ಸ್ ಸಾಂಗ್ ರಿಯಾಕ್ಷನ್ ಕೊಡಕ್ ಬಂದಿದ್ದೀನಿ. ಫಸ್ಟ್ನೇ ಸಾಂಗು ಚಿಂದಿಯಾಗಿ ಹಿಟ್ಟಾಗಿತ್ತು, ಮ್ಯಾಕ್ಸಿಮಮ್ ಮಾಸ್ ನೆಕ್ಸ್ಟ್ ಲೆವೆಲ್ಗೆ ಹಿಟ್ಟಾಗಿತ್ತು. ನಾನಂತೂ ಲೆಕ್ಕಿಲ್ದೇ ಇರೋ ರೇಂಜಿಗೆ ಕೇಳ್ಬಿಟ್ಟಿದ್ದೀನಿ. ಆ ರೇಂಜಿಗೆ ಆ ಸಾಂಗ್ ಕೇಳ್ತಾ ಇದ್ರೆ ಮೈಯಲ್ಲಿ ಹಿಂಗೆ ರೋಮಾಂಚನ ಆಗುತ್ತೆ, ಒಂಥರ ಗೂಸ್ ಬಂಪ್ಸ್. ನಿಜವಾಗ್ಲೂ ಥಿಯೇಟರ್ಗೆ ಹೋದಾಗ ಆ ಸಾಂಗ್ ಕೇಳಿದ್ರೆ ಪಕ್ಕ ಡ್ಯಾನ್ಸ್ ಆಡೋದ್ರಲ್ಲಿ ಡೌಟೇ ಇಲ್ಲ. ಆ ರೇಂಜಿಗೆ ಕೊಟ್ಟಿದ್ರು ಅಜನೀಶ್ ಲೋಕನಾಥ್ ಅವರು. ಈ ಸಾಂಗು ಯಾವ ರೇಂಜ್ ಇರ್ಬೋದು ಅಂತ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಒಂಚೂರು ಡಿಸಪಾಯಿಂಟ್ಮೆಂಟು ಕೂಡ ಇದೆ, ಅದು ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಸಾಂಗ್ ಯಾವ ಥರ ಇದೆ ಅಂತ ನೋಡ್ಕೊಬೋಣ ಬನ್ನಿ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. ಆರಕ್ಷಕರೇ, ಯೋ ಅಟ್ಲೀಸ್ಟ್ ತಾಳನಾರು ಹಾಕ್ರಿಯ. ಆರಕ್ಷಕರೇ, ಆಹಾ, ಊರೊಳಗೆ ಒಂದು ನರಿ ಪಾಚ್ಕೊಂಡಿತ್ತಂತೆ, ಹುಲಿ ತರ ವೇಷ ಹಾಕೊಂಡಿತ್ತಂತೆ. ಕಳ್ನರಿ ಕಣ್ಬಿಡ್ತಂತೆ, ಈ ಕಾಡೊಳಗ್ ಬಂದ್ಬಿಡ್ತಂತೆ. ಸಿಂಹ ಮೆರೆವ ಕಾಡಿನಲ್ಲಿ ಕದ್ದು ಬಂತು ಗುಳ್ಳೆ ನರಿ, ಸುಳ್ಳು ಮೋಸ ಕಪಟದಲ್ಲಿ ಸಿಂಹ ಗುಹೆ ಒಳಗೆ ನರಿ. ಬೇಟೆಯಾಡಲೆಂದು ಹೋಗಿ ಬೇಸತ್ತು ಬೆಂಡಾಗಿ, ಕಣ್ಣೂರಿದು ಕೆಂಪಾಗಿ ಸುಡುವ ಕೆಂಡದಂತಾಗಿ, ಕ್ರೋಧ ನೆತ್ತಿ ತುದಿಗೇರಿ ಗರ್ಜಿಸಿದ ಸಿಂಹ, ಅದುರಿ ಹೋದ ಬ್ರಹ್ಮ. ಗರ್ಜನೆಯ ಕೇಳಲು ಆಕಾಶ ಅದುರಿ ಹೋಯಿತು, ಬೆದರಿ ಸುರಿದ ಮಳೆ ಹನಿಗೆ ನರಿವೇಷ ಕಳಚಿ ಹೋಯಿತು. ವೇಷ ಕಳಚಿದ ನರಿಗೆ ಮೈಯೆಲ್ಲ ಸಿಡುಕು ಮಿಡುಕು, ಸಿಡುಕು ಮಿಡುಕು, ಸಿಡುಕು ಮಿಡುಕು, ಸಿಡುಕು ಮಿಡುಕು. ಹೆಂಗೆ ಸಿಂಹ ಹಿಡ್ದಲ್ಲ ನರಿ ಬುಡಕು. ಸಾಂಗ್ ನೋಡಿದ ತಕ್ಷಣ ವಿಜಯ್ ಪ್ರಕಾಶ್ ಅವ್ರ ವಾಯ್ಸು ಅಂತ 100% ಗೊತ್ತಿರುತ್ತೆ ಎಲ್ಲರಿಗೂ. ಆದರೆ ಮೇಯ್ನು ಅವ್ರ ವಾಯ್ಸ್ ಇನ್ನೂ ಒಂಥರ ಐ ಪಿಚ್ಚಲ್ಲಿ ಆಡ್ಬೋದಾಗಿತ್ತಾ ಅಂತ ಅನಿಸ್ತು. ಯಾಕೆ ಅಂತಂದರೆ ಈಗ ಫಸ್ಟು ಮ್ಯಾಕ್ಸಿಮಮ್ ಸಾಂಗ್ ಹೆಂಗಿದೆ ಲಿರಿಕ್ಸು ಅದೇ ಟೆಂಪ್ಲೇಟಲ್ಲೇ ಬರುತ್ತೆ. ಈ ಸಾಂಗ್ ಕೂಡ ಅಂದರೆ ಸೇಮ್ ಅಂತ ಹೇಳ್ತಲ್ಲ, ಅಂದರೆ ಅದೇ ಪಿಚ್ಚಲ್ಲಿ ಬರ್ದವ್ರೆ. ಆದರೆ ತುಂಬ ಚೆನ್ನಾಗಿದೆ ಲಿರಿಕ್ಸು. ಅಂದರೆ BGM ಇನ್ನೊಂಚೂರು ಅಯ್ಯ ಕೊಟ್ಬಿಟ್ಟು ಏನಾರು ನೆಕ್ಸ್ಟ್ ಲೆವೆಲ್ಗೆ ಐ ಪಿಚ್ಚಲ್ಲಿ ಆಡಿದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬರೋದೇನೋ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಆ ಲಿರಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಫಾಸ್ಟ್ ಫಾರ್ವರ್ಡ್ ಆಗಿ ಕೇಳಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿರುತ್ತೆ. ಆದರೆ ಸ್ಲೋ ಆಗಿ ಹೋಗೋದ್ರಿಂದ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳ್ತೀನಿ. ಸಾಂಗ್ ಲಿರಿಕ್ಸ್ ಎಲ್ಲ ಚೆನ್ನಾಗಿದೆ, BGM ಚೆನ್ನಾಗಿ ಕೊಟ್ಟಿದ್ದಾರೆ, ಆದರೆ ಐ ಪಿಚ್ಚಲ್ಲಿ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಪರ್ಸ್ನಲ್ ಆಗಿ. ಈಗ ಮ್ಯಾಟ್ರಿಗೆ ಬರೋದಾದರೆ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನನಗೆಲ್ಲೋ ಒಂಚೂರು ಡಿಸಪಾಯಿಂಟ್ ಆಯಿತು ಅಂತ. ನನಗೇನು ಡಿಸಪಾಯಿಂಟ್ ಆಯಿತು ಅಂತಂದರೆ, ಮ್ಯಾಕ್ಸ್ ಸಿನಿಮಾ ಕಡೆಯಿಂದ ಎಲ್ಲೂ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಬಂದಿಲ್ಲ ಅಂತ ಕೇಳಿದ್ರೆ ನೀವು ಹೇಳ್ಬೋದು, ಆಡಿಯೋ ಲಾಂಚ್ ಎಲ್ಲ ಮಾಡ್ತಿದ್ದಾರಲ್ಲ ಗುರು ಅಷ್ಟು ದೊಡ್ಡದಾಗೆ ಅಂತ ಕೇಳ್ಬೋದು ನೀವು. ಆದರೆ ನಾನು ಈಗ ಕಿಚ್ಚ ಸುದೀಪ್ ಅವರು ಎಂಥ ದೊಡ್ಡ ಆ್ಯಕ್ಟರ್ ಅಂತ ಗೊತ್ತಿರೋದೆ ನಿಮಗೆ, ಅದೇನು ಹೇಳ್ಬೇಕಾಗಿಲ್ಲ. ಅಂತ ದೊಡ್ಡ ಆ್ಯಕ್ಟರು ಆಲ್ ಓವರ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಯಾವ ರೇಂಜಿಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಎಷ್ಟು ದೊಡ್ಡ ರೇಂಜಿಗೆ ಮಾಡಬೇಕು ಅದನ್ನ ಏಂತಿಗೆ ಮಾಡ್ತಾ ಇಲ್ಲ ಅಂತ ಲಿಟ್ರಲಿ ನನಗಂತೂ ಗೊತ್ತಿಲ್ಲ. UI ಕಡೆಯಿಂದ ಏನಾದ್ರು
ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನಾರು ಕಮ್ಮಿ ಆಗಿದೆಯಾ? ಯಾಕೆಂದರೆ ಅವ್ರು ಫಸ್ಟಿಗೆ ಬರ್ತಿದಾರಲ್ಲ, ಅದಾದಮೇಲೆ ನಮ್ಮದು ಬರ್ತಿದೆ. ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನು ಬೇಡ, ಅದಕ್ಕದೇ ರೀಚ್ ಆಗಲಿ ಅಂತ ಏನಾರು ಒಂಚೂರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ, ನನಗಂತೂ ಗೊತ್ತಿಲ್ಲ. ಪ್ರಮೋಷನ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದು ಕನ್ನಡದಲ್ಲಿ ಈಗ ಪ್ರೇಮ್ ಅವರು. ಅದು ಬಿಟ್ಟರೆ ನನಗೆ ಗೊತ್ತಿರೋಂಗೆ ವಿಕ್ರಾಂತ್ ರೋಣ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಿದರು. ಆಮೇಲೆ ನಮ್ಮ ಆರ್ ಚಂದ್ರಣ್ಣ ಅವರು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಟ್ ಮಾಡಿದರು. ಅಂದರೆ ನೀವು ಫಿಲಮ್ ಹೆಂಗೆ ಇದು ಹೋಗುತ್ತೆ ಅದೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನಲ್ ಮಾಡಬೇಕು. ಯಾಕೆ ಅಂತ ಅಂದರೆ ಫಸ್ಟು ನೀವು ಪ್ರಮೋಷನಲ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ರೀಚ್ ಆಗುತ್ತೆ. ರೀಚ್ ಆದಮೇಲೆ ಇನ್ನು ನೋಡೋರ ಸಂಖ್ಯೆ ಜಾಸ್ತಿ ಆಗ್ತಾರೆ. ಈಗ ಹೆಂಗೆ ಅಂತ ಅಂದರೆ ಸ್ಟಾರ್ಟಿಂಗೇ ನೀವು ಚೆನ್ನಾಗಿ ಐಪ್ ಕೊಟ್ಟಿದ್ರೆ ಅವಾಗ ಸ್ಟಾರ್ಟಿಂಗ್ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು, ಕಲೆಕ್ಷನ್ ವೈಸು ಅಥವಾ ನೋಡೋರ ಸಂಖ್ಯೆನೂ ಜಾಸ್ತಿ ಆಗಿರೋದು. ಈಗ ಕ್ಲ್ಯಾಶ್ ಅವೆಲ್ಲ ಬಿಟ್ಟಾಕಿ ಒಂಚೂರು ಡಿಸಪಾಯಿಂಟ್ ಅಂತೂ ನನಗಿದೆ ಮ್ಯಾಕ್ಸ್ ಟೀಮ್ ಕಡೆಯಿಂದ. ಸಡನ್ನಾಗಿ ಬರ್ತಿದ್ದಾರೆ, ಬೇಜಾರಿಲ್ಲ. ಆದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸು ಬರ್ತಾಯಿಲ್ಲ. ಇಂಥ ದೊಡ್ಡ ಆ್ಯಕ್ಟರ್ ಇಟ್ಕೊಂಡು ಏಂತಿಕೆ ಪ್ರೊಡ್ಯೂಸರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿಲ್ಲ ಅನ್ನೋದು ಒಂದು ಬೇಜಾರು. ಎಂತೆಂಥ ದೊಡ್ಡ ಪ್ಯಾನ್ ಇಂಡಿಯಾ ಫಿಲಮ್ಸೇ ಕ್ಲ್ಯಾಶ್ ಆಗ್ಬೇಕಾರೆ ಅವರೇ ಆ ರೇಂಜಿಗೆ ಪ್ರಮೋಷನಲ್ ಮಾಡ್ಬೇಕಾರೆ ನಮ್ಮವ್ರದ್ದು ಅದು ಕ್ಲ್ಯಾಶ್ ಅಲ್ವೇ ಅಲ್ಲ. ಇವರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದಾಗಿತ್ತು, ಮಾಡ್ತಲ್ಲ. ಇದೊಂದು ಬೇಜಾರಾಗೋ ಅಂಥ ವಿಷಯ. ನಿಮಗೆ ಮ್ಯಾಕ್ಸ್ ಸಾಂಗ್ ಏನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಒಂದು ಮ್ಯಾಕ್ಸ್ ಸಾಂಗ್ ಪಿಚ್ಚಲ್ಲಿ ಆಡಿದರೆ ನೆಕ್ಸ್ಟ್ ಲೆವೆಲ್ಗೆ ಇರೋದು ಅಂತ ಅನ್ನಿಸ್ತು. ನಿಮಗೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ